ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ ಎಸ್ ಪ್ರಸ್ತುತಪಡಿಸುವ ದ ಹಿಂದೂ ಎಡಿಟೋರಿಯಲ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾವು ಸೆಪ್ಟೆಂಬರ್ 14, 2021ರಲ್ಲಿ ಬಂದಂತಹ ಮುಖ್ಯವಾದ ಎಡಿಟೋರಿಯಲ್ಸ್ಗಳನ್ನು ನೋಡಲಿದ್ದೇವೆ. ಇದರ ಮೊದಲನೇ ಆರ್ಟಿಕಲ್, ಇನ್ ಮಣಿಪುರ್ ಎ ಕೇಸ್ ಫಾರ್ ಅಸಿಮೆಟ್ರಿಕ್ಸ್ ಫೆಡರಲಿಸಮ್ ಅಂತ ಹೇಳಿ. ಸೊ ಇಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಮುಖ್ಯವಾಗಿ ಮಣಿಪುರದಲ್ಲಿ ಇರುವಂತಹ ಅಸಿಮೆಟ್ರಿಕ್ ಫೆಡರಲಿಸಮಿಗೆ ಸಂಬಂಧಿಸಿದಂತೆ ಏನೆಲ್ಲ ಪ್ರಾವಧಾನಗಳನ್ನು ಮಾಡಲಾಗಿದೆ. ಅಸಿಮೆಟ್ರಿಕ್ ಅಂದರೆ ಏನು? ಮೊದಲನೇದಾಗಿ ಸಿಮೆಟ್ರಿಕ್ ಅಂತಂದರೆ ಸಮಾನಾಂತರವಾಗಿರುವಂತಹ ಒಂದು ವಿಷಯ ಅಥವಾ ಪ್ರಾವಧಾನಗಳನ್ನು ನಾವು ಸಿಮೆಟ್ರಿಕ್ ಅಂತ ಕರಿತೀವಿ. ಅಸಿಮೆಟ್ರಿಕ್ ಅಂತಂದರೆ ಒಂದು ರಾಜ್ಯಕ್ಕೆ ನೀವು ಹೆಚ್ಚಿಗೆ ಫಂಡ್ಸ್ ಕೊಡ್ತೀರಾ, ಇನ್ನೊಂದು ರಾಜ್ಯಕ್ಕೆ ಕಡಿಮೆ ಫಂಡ್ಸ್ ಕೊಡ್ತೀರಾ, ಇನ್ನೊಂದು ರಾಜ್ಯಕ್ಕೆ ನೀವು ಜಾಸ್ತಿ ಇನ್ಫ್ರಾಸ್ಟ್ರಕ್ಚರ್ನ ಮಾಡಿಸೋದಕ್ಕೆ ಫಂಡ್ಸನ್ನು ಕಳಿಸ್ಕೊಡ್ತೀರಾ. ಸೊ ಇದನ್ನು ನಾವು ಅಸಿಮೆಟ್ರಿಕ್ ಅಂತ ಕರಿತೀವಿ. ಸಮಾನಾಂತರವಾಗಿರುವಂಥದ್ದು ಸಿಮೆಟ್ರಿಕ್, ಅಸಮಾಂತರವಾಗಿರುವಂಥದ್ದು ಅಸಿಮೆಟ್ರಿಕ್. ಸೊ ಇಲ್ಲಿ ನಾವು ಮಾತಾಡ್ತಿರುವಂಥದ್ದು ಫೆಡರಲಿಸಮ್ ಅಂತಂದ್ರೇನು? ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವಿನ ಸಂಬಂಧಗಳನ್ನು ಡಿಫೈನ್ ಮಾಡುವಂಥದ್ದೇ ಫೆಡರಲಿಸಮ್. ಸೊ ಭಾರತ ಫೆಡರಲ್ ಕಂಟ್ರಿ ಹೌದಾ ಇಲ್ವಾ? ಹೌದು, ಭಾರತ ಫೆಡರಲ್ ಕಂಟ್ರಿ ಆಗಿರುತ್ತದೆ. ಸೊ ಈ ಒಂದು ಸಂದರ್ಭದಲ್ಲಿ ನಾವು ನೋಡ್ತಾ ಇರುವಂಥದ್ದು ಮುಖ್ಯವಾಗಿ ರಾಜ್ಯ ಮತ್ತು ಕೇಂದ್ರದ ನಡುವಿನ ಸಂಬಂಧಗಳಿಗೆ ಸಂಬಂಧಿಸಿದಂತಹ ವಿಷಯವಾಗಿರೋದ್ರಿಂದ ಇದು ನಮಗೆ GS ಪೇಪರ್ 2 ಪೊಲಿಟಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿದೆ ಅನ್ನುವಂಥದ್ದು ನೆನ್ಪಿಟ್ಕೋಬೇಕು. ಸೊ ಇಲ್ಲಿ ನಾವು ಮಾತಾಡ್ತಿರುವಂಥದ್ದು ಮಣಿಪುರಲ್ಲಿ ಏನು ಅಸಿಮೆಟ್ರಿಕ್ ಫೆಡರಲಿಸಮ್ ಇದೆ ಅನ್ನುವಂಥದ್ದು. ತಮಗೆಲ್ಲ ಆರ್ಟಿಕಲ್ 371 ಸಂವಿಧಾನದಲ್ಲಿ ಗೊತ್ತಿದ್ದರೆ, ಈ ಆರ್ಟಿಕಲ್ 371 ಮುಖ್ಯವಾಗಿ ರಾಷ್ಟ್ರದಲ್ಲಿ ಇರುವಂತಹ ಒಂದಿಷ್ಟು ರಾಜ್ಯಗಳಿಗೆ ಸ್ಪೆಷಲ್ ಪ್ರಾವಿಷನ್ಸನ್ನು ಮಾಡಿಕೊಡುತ್ತೆ. ಉದಾಹರಣೆಗೆ ಆರ್ಟಿಕಲ್ 370 ಇದ್ದಿದ್ದು ಸ್ಪೆಷಲ್ ಪ್ರಾವಿಷನ್ಸು ಜಮ್ಮು ಕಾಶ್ಮೀರಿಗೆ ಸಂಬಂಧಿತ ಪ್ರಾವಿಷನ್ಸ್ಗಳ ಬಗ್ಗೆ ಮಾತಾಡ್ತಿತ್ತು. ಆರ್ಟಿಕಲ್ 371 ಮುಖ್ಯವಾಗಿ ಗುಜರಾತ್ ಮತ್ತು ಮಹಾರಾಷ್ಟ್ರದ ವಿಷಯಕ್ಕೆ ಸಂಬಂಧಿಸಿದಂತೆ ಸ್ಪೆಷಲ್ ಪ್ರಾವಿಷನ್ಸನ್ನು ಮಾಡಿಕೊಡುತ್ತೆ. ಹಾಗೆ ಮಣಿಪುರಿಗೆ ಸಂಬಂಧಿಸಿದಂತೆ ಆರ್ಟಿಕಲ್ 371C ಸ್ಪೆಷಲ್ ಪ್ರಾವಿಷನ್ಸನ್ನು ಮಣಿಪುರಿಗೆ ಕೊಡ್ತಾ ಇರುವಂಥದ್ದು. ಆರ್ಟಿಕಲ್ 371C 27ನೇ ಸಾಂವಿಧಾನಿಕ ತಿದ್ದುಪಡಿ 1971ರಲ್ಲಿ ಜಾರಿಗೆ ತಂದಿರುವಂಥದ್ದು. ಇದರ ಅಡಿಯಲ್ಲಿ ರಾಷ್ಟ್ರಪತಿಗಳು ಎಲೆಕ್ಟೆಡ್ ಮೆಂಬರ್ಸ್ ಫ್ರಮ್ ದ ಹಿಲ್ ಏರಿಯಾಸ್ ಏನಿರ್ತಾರಲ್ಲ ಅವರನ್ನು ಒಂದು ಕಮಿಟಿ ಅಥವಾ ಅವರಿಂದ ಒಂದು ಕಮಿಟಿಯ ರಚನೆ ಮಾಡಬಹುದು. ಆ ಒಂದು ಕಮಿಟಿ ಆ ಒಂದು ಏರಿಯಾದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಸಂಬಂಧಿಸಿದ ಕೆಲಸಗಳನ್ನು ನೋಡಿಕೊಳ್ಳುತ್ತೆ. ಆ ಒಂದು ಬೆಳವಣಿಗೆ ಅಥವಾ ಇಂಪ್ಲಿಮೆಂಟೇಷನ್ ಹೇಗೆ ಆಗ್ತಿದೆ ಅನ್ನುವಂಥದ್ದನ್ನು ಗವರ್ನರ್ಗೆ ಸ್ಪೆಷಲ್ ರೆಸ್ಪಾನ್ಸಿಬಿಲಿಟಿಯನ್ನು ಕೊಡ್ತಾ ಇರುವಂಥದ್ದು. ಸೊ ಒಂದು ಕಮಿಟಿಯ ರಚನೆಯ ಬಗ್ಗೆ ಆರ್ಟಿಕಲ್ 371C ಮಣಿಪುರದಲ್ಲಿ ಪ್ರಾವಧಾನಗಳನ್ನು ಮಾಡ್ತಾ ಇರುವಂಥದ್ದು. ಇವತ್ತು ಯಾಕೆ ಇದನ್ನು ಚರ್ಚೆ ಮಾಡ್ತಿದ್ದೀವಿ? ಉದಾಹರಣೆಗೆ ಮುಖ್ಯವಾಗಿ ಆರ್ಟಿಕಲ್ 370 ತಮಗೆಲ್ಲ ಗೊತ್ತಿರೋ ಹಾಗೆ ಜಮ್ಮು ಕಾಶ್ಮೀರಿಗೆ ಸಂಬಂಧಿಸಿದಂತೆ ಏನು ಪ್ರಾವಧಾನಗಳಿದ್ವಲ್ಲ ಅದನ್ನು ನಾವು ಆಗಸ್ಟ್ 2019ರಲ್ಲಿ ಕೇಂದ್ರ ಸರ್ಕಾರ ಡಿಸಾಲ್ವ್ ಮಾಡ್ತು, ತೆಗೆದುಹಾಕಿತು. ಆ ಒಂದು ಸಂದರ್ಭದಲ್ಲಿ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ಇರುವಂತಹ ಸ್ಪೆಷಲ್ ಪ್ರಾವಿಷನ್ಸನ್ನು ಕೇಂದ್ರ ಸರ್ಕಾರ ತೆಗೆದುಹಾಕುತ್ತದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಚರ್ಚೆ ನಡೀತಾ ಇತ್ತು. ಆ್ಯಂಡ್ ಬಹಳಷ್ಟು ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ಅಥವಾ ಬಹಳಷ್ಟು ಬೇರೆ ಬೇರೆ ಡೊಮೈನ್ಗಳಲ್ಲಿ ಈ ಅಸಿಮೆಟ್ರಿಕ್ ಫೆಡರಲಿಸಮ್ ಅಂದರೆ ಒಂದಿಷ್ಟು ರಾಜ್ಯಗಳಿಗೆ ಪ್ರಾವಧಾನಗಳನ್ನು ಮಾಡ್ತಿದ್ರೆ ಇನ್ನೊಂದಿಷ್ಟು ರಾಜ್ಯಗಳಿಗೆ ಮಾಡ್ತಾ ಇಲ್ಲ ಅನ್ನುವಂತಹ ಚರ್ಚೆ ತುಂಬ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಹೀಗೆ ಮಾಡುವಂತಹ ಕಾರಣಕ್ಕೆ ನಮ್ಮ ಭಾರತ ಏನು ಏಕೀಕರಣ ಅಥವಾ ಇಂಟಿಗ್ರೇಟೆಡ್ ಅಪ್ರೋಚ್ ಏನು ಮಾತಾಡ್ತಾ ಇದ್ವಲ್ಲ ಅದರ ಮೇಲೆ ಪ್ರಭಾವ ಬೀಳುತ್ತದೆ ಅನ್ನುವಂಥದ್ದು ಇಲ್ಲಿ ಒಂದಿಷ್ಟು ವರ್ಗದ ಚರ್ಚೆ ಆಗಿರುವಂಥದ್ದು ನಮಗೆ ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಹಾಗಾದರೆ ಈ ಸ್ಪೆಷಲ್ ಪ್ರಾವಿಷನ್ಸ್ ಅಥವಾ ಅಸಿಮೆಟ್ರಿಕ್ ಫೆಡರಲಿಸಮ್ ನಿಜವಾಗಲೂ ಅವಶ್ಯಕತೆ ಇದೆಯಾ ಅಥವಾ ಇಲ್ವಾ ಅನ್ನುವಂತಹ ವಿಷಯದ ಚರ್ಚೆಯನ್ನು ನಾವಿಲ್ಲಿ ಮುಖ್ಯವಾಗಿ ನೋಡ್ತಾ ಇರುವಂಥದ್ದು. ಮೊದಲನೇ ಹಂತದಲ್ಲಿ ಅಸಿಮೆಟ್ರಿಕ್ ಫೆಡರಲಿಸಮ್ ಅನ್ನುವಂತಹ ಕಾನ್ಸೆಪ್ಟ್ ಎಲ್ಲಿಂದ ಬಂತು? ಈ ಅಸಿಮೆಟ್ರಿಕ್ ಫೆಡರಲಿಸಮ್ ಅನ್ನುವಂತಹ ಕಾನ್ಸೆಪ್ಟನ್ನು ಮುಖ್ಯವಾಗಿ ಚಾರ್ಲ್ಸ್ ಟಾರ್ಲ್ಟನ್ ಅನ್ನುವಂತಹ ಒಬ್ಬರು ಅಮೇರಿಕನ್ ಪೊಲಿಟಿಕಲ್ ಸೈಂಟಿಸ್ಟ್. ಇವರು ಮಿಡ್ ಅಥವಾ 1960ರ ದಶಕದಲ್ಲಿ ಮಧ್ಯದಲ್ಲಿ ಈ ಒಂದು ಕಾನ್ಸೆಪ್ಟನ್ನು ಕೊಟ್ಟಿದ್ದರು. ಅವರು ಈ ಕಾನ್ಸೆಪ್ಟನ್ನು ಕೊಡಬೇಕಾದ್ರೇ ಹೇಳಿದರು, ಈ ಒಂದು ಅಸಿಮೆಟ್ರಿಕ್ ಫೆಡರಲಿಸಮ್ ಅನ್ನುವಂತಹ ಕಾನ್ಸೆಪ್ಟನ್ನು ಸರಿಯಾಗಿ ಉಪಯೋಗಿಸದೇ ಇದ್ದಿದ್ದಲ್ಲಿ ಇದು ಬಹಳ ದೊಡ್ಡ ಮಟ್ಟದಲ್ಲಿ ನೆಗೆಟಿವ್ ಆಗುತ್ತೆ ಅಥವಾ ಉಲ್ಟಾ ಹೊಡೆಯೋ ಸಾಧ್ಯತೆಗಳಿರ್ತವೆ ಅನ್ನುವಂಥದ್ದು. 1990ರ ದಶಕದಲ್ಲಿ ಯುರೋಪಿಯನ್ ಕಮ್ಯುನಿಸ್ಟ್ ಸ್ಟೇಟ್ಗಳಲ್ಲಿ ಈ ಒಂದು ಪ್ರಾವಧಾನವನ್ನು ಆ್ಯಕ್ಚುಲಿ ಮಾಡಲಾಗಿತ್ತು. ಬಟ್ ಅಲ್ಲಿ ಸಕ್ಸಸ್ ಕಾಣಲು ಸಾಧ್ಯವಾಗಿಲ್ಲ. ಆ್ಯಂಡ್ ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಇವತ್ತು ಸಹ ಭಾರತದಲ್ಲಿ ಇದರ ಬಗ್ಗೆ ಒಂದಿಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಹಾಗಾದರೆ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ
ಪೂರ್ವಜರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ, ಯಾಕಂದರೆ ನಮ್ಮ ಸಂವಿಧಾನದಲ್ಲಿ ಇದರ ಪ್ರಾವಧಾನವನ್ನು ನೋಡ್ತಾ ಇದ್ದೀವಿ ಅಂತಂದರೆ ಮುಖ್ಯವಾಗಿ ಆರ್ಟಿಕಲ್ 370 ಮತ್ತು 371 ಮಾತ್ರ ಸಂವಿಧಾನದಲ್ಲಿ ಇದ್ವು. ತದನಂತರ ಬಂದಂತಹ ಎಲ್ಲ ಪ್ರಾವಧಾನಗಳು ಬೇರೆ ಬೇರೆ ಅಮೆಂಡ್ಮೆಂಟ್ಸ್ಗಳ ಅಡಿಯಲ್ಲಿ ತರಲಾಗಿದೆ ಅನ್ನುವಂಥದ್ದು ಸಹ ಇಲ್ಲಿ ನೆನಪಿಟ್ಕೋಬೇಕು. ಮುಂಚೆನೇ ಆರ್ಟಿಕಲ್ 371A ಇಂದ ಆರ್ಟಿಕಲ್ 371J ಇವತ್ತು ಕರ್ನಾಟಕದಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಏನು ಸ್ಪೆಷಲ್ ಪ್ರಾವಿಷನ್ಸ್ಗಳನ್ನು ಮಾಡಲಾಗಿದೆಯೋ ಇವು ಮುಂಚೆ ಇರಲಿಲ್ಲ. ಸೊ ತದನಂತರ ಬಂದಿರುವಂಥದ್ದು. ಆದರೂ ಈ ಒಂದು ಅಸಿಮೆಟ್ರಿಕ್ ಫೆಡರಲಿಸಮಿಗೆ ಸಂಬಂಧಿಸಿದಂತೆ ನಮ್ಮ ಕಾನ್ಸ್ಟಿಟ್ಯೂಷನಲ್ ಫೋರ್ ಫಾದರ್ಸ್ ಏನು ಮಾತಾಡಿದ್ರಪ್ಪ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ನೋಡಿದಾಗ ಆಗಿನ ಸಮಯದಲ್ಲಿ ಗೋಪಿನಾಥ್ ಬಾರ್ಡೋಲಿ ಗೋಪಿನಾಥ್ ಬಾರ್ಡೋಲಿ ಅಥವಾ ಬಾರ್ಡೋಲೋಯ್ ಕಮಿಟಿ ಅನ್ನುವಂಥದ್ದು, ಈ ಒಂದು ಕಮಿಟಿಯನ್ನು ಅಥವಾ ಸಬ್ ಕಮಿಟಿಯನ್ನು ಸಂವಿಧಾನದ ಅಡಿಯಲ್ಲಿ ರಚನೆ ಮಾಡಲಾಗಿತ್ತು. ಇದರ ಅಡಿಯಲ್ಲಿ ಮುಖ್ಯವಾಗಿ ನಾರ್ತ್ ಈಸ್ಟರ್ನ್ ರೀಜನ್ನಲ್ಲಿ ಇರುವಂತಹ ಸಂಸ್ಕೃತಿ, ಅವರ ಐಡೆಂಟಿಟಿ, ಅವರು ಬದುಕುವಂತಹ ಜೀವನ ಶೈಲಿ ಬೇರೆ ಇರುವಂತಹ ಸಂದರ್ಭದಲ್ಲಿ ಭಾರತಕ್ಕೆ ಇವರನ್ನು ಒಳಪಡಿಸ್ಕೋಬೇಕು ಅಥವಾ ನಮ್ಮ ಜೊತೆಯಲ್ಲಿ ಸೇರಿಸ್ಕೋಬೇಕು ಅಂತಂದರೆ ಇವರಿಗೆ ಸೆಲ್ಫ್ ರೂಲ್ ಮಾಡುವಂತಹ ಒಂದಿಷ್ಟು ಪ್ರಾವಧಾನಗಳನ್ನು ಮಾಡಬೇಕು ಅನ್ನುವಂತಹ ಮಾತನ್ನು ಗೋಪಿನಾಥ್ ಬಾರ್ಡೋಲೈ ಅನ್ನುವಂತಹ ಒಂದು ಸಬ್ ಕಮಿಟಿ ಮಾತನಾಡಿತ್ತು. ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಜೈಪಾಲ್ ಸಿಂಗ್ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಹ ಟ್ರೈಬಲ್ ಜನರದು ಒಂದು ವೈಶಿಷ್ಟ್ಯತೆ ಹಾಗೂ ಅವರ ಡಿಸ್ಟಿಂಕ್ಟಿವ್ನೆಸ್ ಅಂತಂದರೆ ಬಹಳ ವಿಭಿನ್ನವಾಗಿರುವಂತಹ ಸಂಸ್ಕೃತಿ ಮತ್ತು ಕಲ್ಚರ್ ಇರೋದ್ರಿಂದ ಅವರಿಗೆ ಒಂದು ಸಪರೇಟ್ ಇನ್ಸ್ಟಿಟ್ಯೂಷನಲ್ ಅಕಾಮಡೇಷನ್ನ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ನಮ್ಮ ಕಾನ್ಸ್ಟಿಟ್ಯೂಷನಲ್ ಫೋರ್ ಫಾದರ್ಸ್ ಹೇಳಿರೋದನ್ನು ನಾವು ನೋಡಿದ್ವಿ. ಒಂದಿಷ್ಟು ವರ್ಗದವರು ಇಲ್ಲ, ಈ ರೀತಿ ಆದರೆ ಇದು ಕಮ್ಯುನಿಸ್ತಾನೋ ಅಥವಾ ಟ್ರೈಬಲಿಸ್ತಾನೋ ಅಂತ ಹೇಳಿ ಬೇರೆ ರಾಷ್ಟ್ರಗಳಿಗೆ ಸಂಬಂಧಿಸಿದಂತೆ ಮಾತುಕತೆ ಮುಂದೆ ಒಂದು ದಿನ ಎದ್ದೇಳ್ತವೆ ಅನ್ನುವಂತಹ ವಿಷಯಕ್ಕೆ ಚರ್ಚೆಯೂ ಸಹ ಆಗಿತ್ತು. ಇವತ್ತು ಮತ್ತೆ ಇದರ ಚರ್ಚೆ ಆಗ್ತಾ ಇದೆ ಅಂತಂದರೆ ಮುಖ್ಯವಾಗಿ ಮೊದಲನೇದು ನಾನು ಹೇಳಿದೆ ಆರ್ಟಿಕಲ್ 370 ತೆಗೆದುಹಾಕಿರುವಂಥದ್ದು ಜಮ್ಮು ಕಾಶ್ಮೀರಿಗೆ ಸಂಬಂಧಿಸಿದಂತೆ. ಆ್ಯಂಡ್ ಈಗಿನ ಸಂದರ್ಭದಲ್ಲಿ ಮಣಿಪುರ್ ಸರ್ಕಾರ 2 ಮುಖ್ಯವಾದಂತಹ ಬದಲಾವಣೆಗಳನ್ನು ಮಾಡಿದೆ. ಅದಕ್ಕೆ ಇವತ್ತು ನಾರ್ತ್ ಈಸ್ಟರ್ನ್ ರೀಜನ್ನಲ್ಲಿ ಇದರ ಚರ್ಚೆ ಆಗ್ತಿರುವಂಥದ್ದು. ಮೊದಲನೇದು ಮಣಿಪುರ್ ಹಿಲ್ ಏರಿಯಾಸ್ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಅಮೆಂಡ್ಮೆಂಟ್ ಬಿಲ್, ಮಣಿಪುರ್ ಹಿಲ್ ಏರಿಯಾಸ್ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಅಮೆಂಡ್ಮೆಂಟ್ ಬಿಲ್ 2021. ಎರಡನೇದು 9 ಅಸೆಂಬ್ಲಿ ಮೆಂಬರ್ಸ್ಗಳನ್ನು ವ್ಯಾಲಿಯಿಂದ ಹಿಲ್ ಏರಿಯಾಸ್ ಕಮಿಟಿಗೆ ಇನ್ಕ್ಲೂಡ್ ಮಾಡುವಂತಹ ನಿಟ್ಟಿನಲ್ಲಿ ಪ್ರಾವಧಾನಗಳನ್ನು ಮಾಡಲು ಸರ್ಕಾರ ಮುಂದಾಗಿತ್ತು. ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಮೊದಲನೇದು ಹಿಲ್ ಏರಿಯಾ ಅಥವಾ ವ್ಯಾಲಿ ಅಂತ ಏನೇನೋ ಮಾತಾಡ್ತಿದ್ದೀರಲ್ಲ, ಮೊದಲನೇದು ಹಿಲ್ ಏರಿಯಾ ಅಂತಂದರೆ ನಾರ್ತ್ ಈಸ್ಟಲ್ಲಿ ಬಹಳಷ್ಟು ಗುಡ್ಡಗಾಡು ಪ್ರದೇಶಗಳಿದ್ದಾವೆ. ತಮಗೆಲ್ಲ ಗೊತ್ತಿದ್ದರೆ ಇನ್ನರ್ ಲೈನ್ ಪರ್ಮಿಟ್ ಅನ್ನುವಂಥದ್ದು ಅರುಣಾಚಲ್ ಪ್ರದೇಶ, ಅಸ್ಸಾಂ ಭಾಗದಲ್ಲಿ ತಾವು ಓದಿರ್ತೀರ. ಇನ್ನರ್ ಲೈನ್ ಪರ್ಮಿಟಿಗೆ ಸಂಬಂಧಿಸಿದಂತೆ ಒಂದೆರಡು ಮಾತನ್ನು ಹೇಳ್ತೀನಿ. ಸೊ ಇನ್ನರ್ ಲೈನ್ ಪರ್ಮಿಟ್ ಮುಖ್ಯವಾಗಿ ಬ್ರಿಟಿಷ್ ಸರ್ಕಾರ ಯಾವಾಗ ಅಸ್ಸಾಮನ್ನು ಕಬ್ಜಾ ಮಾಡಿತ್ತೋ ಅಥವಾ ತನ್ನ ಹತೋಟಿಗೆ ತಗೊಂಡಿತ್ತೋ ಆ ಸಂದರ್ಭದಲ್ಲಿ ಈ ಗುಡ್ಡದ ಮೇಲಿರುವಂತಹ ಭಾಗ ಅವ್ರಿಗೆ ಅಷ್ಟು ಲಾಭವನ್ನು ಕೊಡ್ತಾ ಇದ್ದಿಲ್ಲ. ಯಾಕಂದರೆ ಈ ಗುಡ್ಡದ ಮೇಲೆ ಏನೇ ಅವರು ಆರ್ಥಿಕ ಚಟುವಟಿಕೆಗಳು ಮಾಡಬೇಕು ಅಂತಂದರೆ ಇಲ್ಲಿ ಖರ್ಚು ಜಾಸ್ತಿ ಆಗ್ತಿತ್ತು, ಆದಾಯ ಅನ್ನುವಂಥದ್ದು ಕಮ್ಮಿ ಇತ್ತು. ಆ ಒಂದು ಸಂದರ್ಭದಲ್ಲಿ ಇದು ವ್ಯಾಲಿ ಅಂತ ಕರಿತೀವಿ. ಈ ವ್ಯಾಲಿ ಭಾಗದಲ್ಲಿ ಮುಖ್ಯವಾಗಿ ಪ್ಲೇನ್ ಏರಿಯಾಸ್ ಇರ್ತವೆ. ಪ್ಲೇನ್ ಏರಿಯಾಸ್ ಇದ್ದಾಗ ಇಲ್ಲಿ ಟೀ ಪ್ಲಾಂಟೇಷನ್ ಆಯಿತು ಅಥವಾ ಇಂಡಿಗೋ ಪ್ಲಾಂಟೇಷನ್ ಆಯಿತು, ಈ ರೀತಿಯ ಪ್ಲಾಂಟೇಷನ್ ವರ್ಕರ್ಸ್ಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಹೆಚ್ಚಿನ ಆದಾಯ ಪಡ್ಕೊಳ್ಳಲು ಕಡಿಮೆ ಖರ್ಚಿಂದ ಸಾಧ್ಯವಾಗ್ತಿತ್ತು. ಆ ಸಂದರ್ಭದಲ್ಲಿ ಇನ್ನರ್ ಲೈನ್ ಪರ್ಮಿಟ್ ಅನ್ನುವಂಥದ್ದು ಬ್ರಿಟಿಷ್ ಸರ್ಕಾರ ಬೆಂಗಾಲ್ ಈಸ್ಟ್ ಫ್ರಂಟಿಯರ್ ರೆಗ್ಯುಲೇಷನ್ ಆ್ಯಕ್ಟ್ ಅಂತ ಏನು 1873ರಲ್ಲಿ ಜಾರಿಗೆ ತಂದಿತ್ತು, ಅದರ ಅಡಿಯಲ್ಲಿ ಈ ಹಿಲ್ ಮತ್ತು ವ್ಯಾಲಿಯನ್ನು ಸಪರೇಟ್ ಮಾಡೋದಕ್ಕೋಸ್ಕರ ಇದನ್ನು ಅಥವಾ ಈ ಒಂದು ಇನ್ನರ್ ಲೈನ್ ಪರ್ಮಿಟನ್ನು ಜಾರಿಗೆ ತಂತು. ಆ ಇನ್ನರ್ ಲೈನ್ ಪರ್ಮಿಟ್ ಇವತ್ತಿಗೂ ಸಹ ಭಾರತದಲ್ಲಿ ಉಪಯೋಗಿಸಲಾಗ್ತಿದೆ. ಮುಖ್ಯವಾಗಿ ಆವಾಗಿನ ಸಂದರ್ಭದಲ್ಲಿ ಎಕ್ಸ್ಪ್ಲಾಯ್ಟ್ ಮಾಡೋದಕ್ಕೆ ಬ್ರಿಟಿಷರು ಉಪಯೋಗಿಸ್ತಾ ಇದ್ರು. ಇವಾಗಿನ ಸಂದರ್ಭದಲ್ಲಿ ಆ ಒಂದು ಟ್ರೈಬಲ್ ಜನಾಂಗದ ಒಂದು ಡಿಸ್ಟಿಂಕ್ಟಿವ್ನೆಸ್ ಅಂತ ಏನು ಹೇಳಿದೆ ಅದನ್ನು ಕಾಪಾಡೋದಕ್ಕೋಸ್ಕರ ಮಾಡ್ತಾ ಇರುವಂಥದ್ದು. ಸೊ ಇಲ್ಲಿ ಮಣಿಪುರ್ ಸರ್ಕಾರ ಇವಾಗ ಈ ಹಿಲ್ ಏರಿಯಾ ಕಮಿಟಿಯಲ್ಲಿ 9 ಜನ ವ್ಯಾಲಿ ಏರಿಯಾದಿಂದ ಇನ್ಕ್ಲೂಡ್ ಮಾಡಲು ಪ್ರಯತ್ನಗಳನ್ನು ನಡೆಸ್ತಾ ಇತ್ತು. ಅಂದರೆ ಇಂಟಿಗ್ರೇಟ್, ಒಟ್ಟಾರೆ ಈ ಹಿಲ್ಲು ಮತ್ತು ವ್ಯಾಲಿಯನ್ನು ಡಿಫ್ರೆನ್ಸಿಯೇಷನ್ ಏನು ಮಾಡ್ತಾ ಇದ್ದೀವೋ ಅದನ್ನು ತೆಗೆದು ಹಾಕಬೇಕು ಅನ್ನುವಂಥದ್ದು ಮುಖ್ಯವಾದಂಥದ್ದು ಇಂಟಿಗ್ರೇಷನಿಸ್ಟ್ ಅಪ್ರೋಚ್. ಎಲ್ಲ ರಾಷ್ಟ್ರದಲ್ಲಿ ಇರುವಂತಹ ಎಲ್ಲ ಭಾಗದವರು ಒಂದೇ ತಕ್ಕಡಿಯಲ್ಲಿ ತೂಗಬೇಕು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಯತ್ನಗಳನ್ನು ನಡೀತಾ ಇದ್ವು. ಸೊ ಈ ಪ್ರಯತ್ನಗಳು ಏನು ನಡೀತಾ ಇದ್ದಾವಲ್ಲ, ಇದು ಒಂದು ರೀತಿಯಲ್ಲಿ ಎರಡು ತಲೆಯ ಹಾವಿದ್ದಂಗೆ.
ಮೊದಲನೇದು 2022ರಲ್ಲಿ ಅಸೆಂಬ್ಲಿ ಎಲೆಕ್ಷನ್ಸ್ ಬರ್ತಿದ್ದಾವೆ. ಆ್ಯಂಡ್ ಈ ವ್ಯಾಲಿಯಲ್ಲಿ ಇರುವಂಥವರು ಸ್ಟ್ರಾಂಗ್ ಪೀಪಲ್, ಯಾಕಂದರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಈ ಮೇಲೆ ಇರುವಂತಹ ಗುಡ್ಡದ ಮೇಲೆ ಇರುವಂತಹ ಜನರಿಗಿಂತಲೂ ಹೆಚ್ಚು ಡೆವಲಪ್ ಇರುವಂಥವ್ರು. ಸೊ ಆ ಒಂದು ಸಂದರ್ಭದಲ್ಲಿ ಇವರು ಈಗ ಸದ್ಯಕ್ಕೆ ಇರುವಂತಹ ಸಾಂವಿಧಾನಿಕ ಪ್ರಾವಧಾನಗಳು ಅವನ್ನ ಇವನ್ನ ಮ್ಯಾನುಪುಲೇಟ್ ಮಾಡಿ ಒಟ್ಟು ಇದನ್ನು ಸಮಾನಾಂತರವಾಗಿ ತರಲು ಮೊದಲನೇದು ಎಲೆಕ್ಷನ್ ಅಜೆಂಡಾ ಮೇಲೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಎರಡನೇದು ಈ ಕಾನ್ಸ್ಟಿಟ್ಯೂಷನಲ್ ಅಸಮೆಟ್ರಿ ಅನ್ನುವಂಥದ್ದು ಏನಿದೆ ಅಲ್ಲ, ಇದನ್ನು ತೆಗೆದುಹಾಕುವಂತಹ ನಿಟ್ಟಿನಲ್ಲಿ ಪ್ರಾವಧಾನಗಳ ಬಗ್ಗೆ ಮಾತಾಡ್ತಾ ಇರುವಂಥದ್ದು. ಸೊ ಇವೆಲ್ಲವೂ ನಡೀತಾ ಇರುವಂಥದ್ದು ಇವತ್ತಿನ ಚಟುವಟಿಕೆಗಳು. ಇದರ ನಡುವೆ ಬರ್ತಾ ಇರುವಂಥದ್ದು ಹಿಲ್ ಏರಿಯಾದಲ್ಲಿ ಇರುವಂತಹ ಜನರಿಗೆ ನಿಜವಾಗ್ಲೂ ಅವಶ್ಯಕತೆ ಇದೆ. ಯಾಕಂದರೆ ಆ ಜನ ಅವಾಗಲಿಂದಲೂ ಮೇಲೆ ಇರುವಂಥವರು ಮುಖ್ಯವಾಗಿ ತಮ್ಮ ಸಂಸ್ಕೃತಿ ಹಾಗೂ ತಮ್ಮ ಕಾಡು, ತಮ್ಮ ಒಂದು ಜೀವನ ಶೈಲಿಯ ಮೇಲೆ ತಮ್ಮ ಆಧಾರವನ್ನು ನಡೆಸ್ಕೊಂಡು ಹೋಗ್ತಾ ಇರುವಂಥದ್ದು. ಅಂಥವ್ರನ್ನು ನೀವು ಸಡನ್ನಾಗಿ ಮೇನ್ ಸ್ಟ್ರೀಮಿಗೆ ತಂದು ಸೇರಿಸಿದಾಗ ಅವರು ಅಡ್ಜಸ್ಟ್ ಅಥವಾ ಅಡಾಪ್ಟ್ ಆಗುವಂಥದ್ದು ಕಷ್ಟ ಆಗುತ್ತೆ. ಉದಾಹರಣೆಗೆ ಟ್ರೈಬಲ್ MLA ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. 419 ಕೋಟಿ ಏನು ಹಿಲ್ ಏರಿಯಾ ಡೆವಲಪ್ಮೆಂಟಿಗೆ ಅಂತ ಏನು ಕೊಡಲಾಗಿತ್ತೋ ಆ ಒಂದು ಹಣ ಮುಖ್ಯವಾಗಿ 21,900 ಕೋಟಿ ಒಳಗಡೆ ಕೊಟ್ಟಿದ್ದು ಮಣಿಪುರಲ್ಲಿ 2017-18 ಮತ್ತು 2020-21 ನಡುವೆ, ಅಂದರೆ 3 ವರ್ಷದಲ್ಲಿ 21,900 ಕೋಟಿಯಲ್ಲಿ ಬರೀ 419 ಕೋಟಿ ಹಿಲ್ ಏರಿಯಾ ಕೊಟ್ಟಿದ್ದು. ಸೊ ಆ ಒಂದು ಭಾಗದ ಬೆಳವಣಿಗೆಗೋಸ್ಕರ ಸರ್ಕಾರ ಎಷ್ಟರ ಪಟ್ಟಿಗೆ ಕಮಿಟೆಡ್ ಇದೆ ಎಲ್ಲಿ ತೋರಿಸ್ಕಂತ. ಆರ್ಥಿಕವಾಗಿ ತಾವು ಕೊಡ್ತಿಲ್ಲ, ಸಾಮಾಜಿಕವಾಗಿ ಅವರು ಬೆಳೆಯಲು ಅವಕಾಶ ಇಲ್ಲ, ಶೈಕ್ಷಣಿಕವಾಗಿ ಅವ್ರು ಎಲ್ಲೂ ಬೆಳೆದೇ ಇಲ್ಲ. ಹಾಗಾಗಿ ಈಗ ಸಡನ್ನಾಗಿ ಅವರು ಸ್ಪೆಷಲ್ ಪ್ರಾವಿಷನ್ಸನ್ನು ತೆಗೆದುಹಾಕಿದ್ದಲ್ಲಿ ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು. ಭಾರತ ಮುಖ್ಯವಾಗಿ ವಿಶೇಷತೆಯನ್ನು ಪಡ್ಕೊಂಡಿರುವಂಥದ್ದು ಡೈವರ್ಸಿಟಿಯಲ್ಲಿ. ಈ ಡೈವರ್ಸಿಟಿಯನ್ನು ಕಾಪಾಡ್ಕೋಬೇಕು ಅಂತಂದರೆ ಒಂದಿಷ್ಟು ಹಿಂದೆ ಮುಂದೆ ಆಗಲೇಬೇಕು. ಆಟೋದಲ್ಲಿ 5 ಜನ ಹೋಗ್ತಾ ಇದ್ದೀರಾ, ಹೋಗಬೇಕು ಅಂತಂದರೆ ಒಂದಿಷ್ಟು ಹಿಂದೆ ಮುಂದೆ ಆಗಿ ಕುತ್ಕೊಳ್ಳೇಬೇಕಾಗುತ್ತೆ. ಆ ಹಿಂದೆ ಮುಂದೆ ಆಗ್ತಾ ಇರುವಂಥದ್ದೇ ಆರ್ಟಿಕಲ್ 371 ಅಡಿಯಲ್ಲಿ ಕೊಡ್ತಾ ಇರುವಂತಹ ಪ್ರಾವಧಾನಗಳು. ಸೊ ನಮ್ಮ ದೇಶದಲ್ಲಿ ಇರುವಂತಹ ವೈವಿಧ್ಯತೆಯನ್ನು ಅರ್ಥೈಸಿಕೊಂಡು ಅದರ ಅನುಗುಣವಾಗಿ ಈ ಪ್ರಾವಧಾನಗಳನ್ನು ಮುನ್ನಡೆಸ್ಕೊಂಡು ಹೋಗುವ ಅವಶ್ಯಕತೆ ಇದ್ದೇ ಇದೆ. ಇಲ್ಲವಾದಲ್ಲಿ ಅಗಲಾಡ್ತವೆ ಅಥವಾ ಬೇರೆ ಬೇರೆ ರೀತಿಯ ಸಂಘರ್ಷಗಳು, ಘರ್ಷಣೆಗಳು ದೇಶದಲ್ಲಿ ಶುರು ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಆಗ್ತವೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲನ್ನು ನಾವು ಇವತ್ತು ನೋಡ್ತಾ ಇರುವಂಥದ್ದು. ಮುಂದಿನ ಆರ್ಟಿಕಲ್ ಅರ್ಚಕಾಸ್ ಆಲ್ ಆಫ್ ಹ್ಯೂಸ್. ಸೊ ಇಲ್ಲಿ ಮಾತಾಡ್ತಿರುವಂಥದ್ದು ಅರ್ಚಕರ ಏನು ಅಪಾಯಿಂಟ್ಮೆಂಟಿಗೆ ಸಂಬಂಧಿಸಿದಂತೆ ಅಥವಾ ಅರ್ಚಕರು ಅನ್ನುವಂಥದ್ದು ಫುಲ್ ಕಲರ್ಫುಲ್ಲಾಗಿ ಚರ್ಚೆಯಲ್ಲಿ ಇರುವಂತಹ ಒಂದು ವಿಷಯ ಅನ್ನುವಂಥದ್ದು. ಇಲ್ಲಿ ನಾವು ಮಾತಾಡ್ತಿರುವಂಥದ್ದು ಮುಖ್ಯವಾಗಿ ಯಾಕೆ ಅನ್ನುವಂತಹ ಸಂದರ್ಭ ಅಥವಾ ಪ್ರಶ್ನೆ ಕೇಳಿದಾಗ ಆಗಸ್ಟ್ 14, 2021 ತಮಿಳುನಾಡು ಸರ್ಕಾರ 24 ಟ್ರೈನ್ಡ್ ಅರ್ಚಕಾಸ್ ಅಂದರೆ ಪ್ರೀಸ್ಟ್ಗಳನ್ನು ರಾಜ್ಯ ಸರ್ಕಾರದ ಅಡಿಯಲ್ಲಿರುವಂತಹ ಬೇರೆ ಬೇರೆ ದೇವಸ್ಥಾನಗಳಿಗೆ ಅಪಾಯಿಂಟ್ಮೆಂಟನ್ನು ಮಾಡಿತು. ಈ ಒಂದು ಅಪಾಯಿಂಟ್ಮೆಂಟ್ಸ್ಗಳನ್ನು ಹಿಂದೂ ರಿಲಿಜಿಯಸ್ ಆ್ಯಂಡ್ ಚಾರಿಟಬಲ್ ಎಂಡೋಮೆಂಟ್ಸ್ ಆ್ಯಕ್ಟ್ನ ಅಡಿಯಲ್ಲಿ ಮಾಡಲಾಗಿರುವಂಥದ್ದು. 24 ಅರ್ಚಕರ ಜೊತೆಯಲ್ಲಿ ಓದುವಾರ್, ಪೂಸಾರಿ, ಗಾರ್ಲ್ಯಾಂಡ್ ಸ್ಟ್ರಿಂಗರ್ಸು, ಅಂಬ್ರೆಲ್ಲ ಹಿಡ್ಕೊಳ್ಳುವಂಥವ್ರು ದೇವ್ರದ್ದು, ಸೊ ಹೀಗೆ ಬೇರೆ ಬೇರೆ ಕೆಲಸಕ್ಕೆ ಇರುವಂತಹ ವ್ಯಕ್ತಿಗಳನ್ನು ಅಪಾಯಿಂಟ್ ಮಾಡಿದೆ. ಈ ಅಪಾಯಿಂಟ್ ಮಾಡಿದಂತಹ ಸಂದರ್ಭದಲ್ಲಿ ಬಹಳಷ್ಟು ಪೆಟಿಷನ್ಗಳು ಹೈಕೋರ್ಟಿನ ಮೆಟ್ಟಲು ಸಹ ಏರಿದಾವೆ. ಯಾಕೆ ಈ ಮೆಟ್ಟಲಿಗೆ ಏರುವಂತಹ ಪೆಟಿಷನ್ಗಳು ಯಾಕೆ ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನು ನಾವಿಲ್ಲಿ ಕಂಡುಹಿಡಿಯೋಣ. ಆ್ಯಂಡ್ ಇಲ್ಲಿ ಇರುವಂತಹ ಚರ್ಚೆ ಏನು ಸಾಮಾಜಿಕವಾಗಿ ಅನ್ನುವಂಥದ್ದು. ಮುಖ್ಯವಾಗಿ ಇಲ್ಲಿ ಮಾತಾಡ್ತಿರುವಂತಹ ವಿಷಯ ಮೊದಲನೇ ಹಂತದಲ್ಲಿ ರಾಜ್ಯ ಅಥವಾ ಸ್ಟೇಟ್ ಮತ್ತು ಟೆಂಪಲ್ನ ನಡುವೆ ಇರುವಂತಹ ಸಂಬಂಧದ ಬಗ್ಗೆ. ಇಲ್ಲಿ ಮಾತಾಡ್ತಿರುವಂತಹ ವಿಷಯ ರಿಲಿಜನ್ ಮತ್ತು ಫಂಡಮೆಂಟಲ್ ರೈಟ್ಸಿಗೆ ಸಂಬಂಧಿತವಾಗಿರುವಂತಹ ಸಂದರ್ಭದಲ್ಲಿ ಈ ಒಂದು ಆರ್ಟಿಕಲ್ ಮುಖ್ಯವಾಗಿ GS ಪೇಪರ್ 2 ಪೊಲಿಟಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿದೆ ಅನ್ನುವಂಥದ್ದನ್ನು ಅರ್ಥೈಸಿಕೊಳ್ಳಬೇಕು. ಸೊ ಮೊದಲನೇ ಹಂತದಲ್ಲಿ ತಮಿಳುನಾಡು ಸರ್ಕಾರ ಹಿಂದೂ ರಿಲಿಜಿಯಸ್ ಆ್ಯಂಡ್ ಚಾರಿಟಬಲ್ ಎಂಡೋಮೆಂಟ್ಸ್ ಆ್ಯಕ್ಟ್ 1959 ಜಾರಿಗೆ ತಂದಿತ್ತು. ಇದರ ಅಡಿಯಲ್ಲಿ ದೇವಸ್ಥಾನಗಳು ಏನೆಲ್ಲ ಹಿಂದೂ ಸಮಾಜಕ್ಕೆ ಸೇರಿದಂಥವು ಇದ್ದಾವೋ ಹಾಗೂ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ಗಳು ಏನಿದಾವೋ ಅದರ ಅಡ್ಮಿನಿಸ್ಟ್ರೇಷನನ್ನು ಕಾನೂನಾತ್ಮಕವಾಗಿ ಮಾಡಲಾಗುತ್ತದೆ ಅನ್ನುವಂಥದ್ದು. 1971 ಈ ಒಂದು ಕಾನೂನಿನ ಅಡಿಯಲ್ಲಿ ಸೆಕ್ಷನ್ 55 ಇಂಟ್ರೊಡ್ಯೂಸ್ ಮಾಡಲಾಗಿತ್ತು. ಈ ಒಂದು ಸೆಕ್ಷನ್ನ ಅಡಿಯಲ್ಲಿ ಮುಂಚೆ ಅರ್ಚಕರನ್ನು ಅವ್ರ ಮಗನ್ನ ಅಪಾಯಿಂಟ್ ಮಾಡೋದು ಅಥವಾ ಅವರು ಚಿಕ್ಕಪ್ಪನ್ನ ಅಪಾಯಿಂಟ್ ಮಾಡೋದು, ಸೊ ಅದು ಏನಿತ್ತು ಒಂದು ರೀತಿಯಾಗಿ ಹೆರಿಡಿಟರಿ ಇತ್ತು. ಸೊ ಹೆರಿಡಿಟರಿ ಇದ್ದಂತಹ ಪದ್ಧತಿಯನ್ನು ತೆಗೆದುಹಾಕಲಾಯಿತು. ಈ ಸರಿ ಇವರು ದೊಡ್ಡ ಅರ್ಚಕರಿದ್ದಾರೆ ಅಂತಂದರೆ ಮುಂದಿನ ಸರಿ ಅವ್ರ ಮಗ ಅರ್ಚಕ ಆಗ್ತಾನೆ, ತದನಂತರ ಅವ್ರ ಮಗ ಅರ್ಚಕನಾಗ್ತಾನೆ, ಹೀಗೆ ಹೆರಿಡಿಟರಿ ಇತ್ತು. ರಾಜರು ಹೆಂಗೆ ಆಗ್ತಿದ್ರಲ್ಲ ಹಾಗೆ. ಸೊ ಸೆಕ್ಷನ್ 55 ಅಡಿಯಲ್ಲಿ ಈ ಒಂದು ಪ್ರಾವಧಾನವನ್ನು 1971 ತೆಗೆದುಹಾಕಲಾಯಿತು. 2006 ಮುಖ್ಯವಾಗಿ ಈ ಅಪಾಯಿಂಟ್ಮೆಂಟ್ಸ್ಗಳು ಏನು ನಡೀತಾ ಇದ್ದಾವಲ್ಲ ಅರ್ಚಕರಿಗೆ ಸಂಬಂಧಿಸಿದಂತೆ ಅವರು ಹಿಂದೂ ಸಮಾಜದಲ್ಲಿ ಯಾವುದೇ ಜಾತಿಗೆ ಸೇರಿದಂಥವ್ರು ಇರಬಹುದು, ಅವರು ಸಫಿಷಿಯೆಂಟ್ಲಿ ಟ್ರೈನ್ಡ್ ಇದ್ದರೆ ಅಪಾಯಿಂಟ್ ಮಾಡುವಂತಹ ಪ್ರಾವಧಾನದ ಬಗ್ಗೆ 2016 ಅಮೆಂಡ್ಮೆಂಟನ್ನು ಬದಲಾವಣೆ ಮಾಡಲಾಯಿತು.
ಈ ಎರಡೂ ಸಂದರ್ಭದಲ್ಲೂ ಆ್ಯಕ್ಚುಲಿ ಚಾಲೆಂಜ್ ಮಾಡಲಾಯಿತು ಸರ್ವೋಚ್ಚ ನ್ಯಾಯಾಲಯದಲ್ಲಿ. ಇದು ಸರಿ ಅಲ್ಲ, ಹೆರಿಡಿಟರಿ ಅದೆಂಗೆ ತೆಗೆದಾಕ್ತೀರಾ, ಇದು ನಮ್ಮ ಧರ್ಮ, ಹಿಂದೂ ಧರ್ಮದ ಅಡಿಯಲ್ಲಿ ನಡೀತಾ ಇರುವಂತಹ ಕಾನೂನು, ನಿಮ್ಮದೇ ಹೆಂಗೆ ಮತ್ತೆ ಕೈ ಮಾಡಲು ಸಾಧ್ಯ ಅನ್ನುವಂಥದ್ದು. ಸೊ ಆ ಒಂದು ಸಂದರ್ಭಕ್ಕೆ ಅನುಸಾರವಾಗಿ ಸರ್ವೋಚ್ಚ ನ್ಯಾಯಾಲಯವು 2 ಜಜ್ಮೆಂಟ್ಸ್ಗಳನ್ನು ಕೊಟ್ಟಿತ್ತು. 71ರಲ್ಲಿ ಹೆರಿಡಿಟರಿನ ತೆಗೆದುಹಾಕಿದಾಗ ಶೇಷಮ್ಮಾಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನುವಂತಹ ಒಂದು ಕೇಸ್ ನಡೆದಿತ್ತು. ಆ ಒಂದು ಕೇಸ್ನಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಇಲ್ಲಿ ಸರ್ಕಾರ ಯಾವುದೇ ಒಂದು ಪದ್ಧತಿ ಅಥವಾ ಸೆರೆಮನಿ, ರಿಚುವಲ್ ಅಥವಾ ಸೆರೆಮನಿಯನ್ನು ಬದಲಾವಣೆ ಮಾಡಲು ಪ್ರಯತ್ನಿಸ್ತಿಲ್ಲ. ಅಬಾಲಿಷಿಂಗ್ ಹೆರಿಡಿಟರಿ ಪ್ರೀಸ್ಟ್ಹುಡ್ ಏನಿದೆ ಅದು ಹಿಂದೂ ಧರ್ಮಕ್ಕೆ ಯಾವ ರೀತಿಯಲ್ಲೂ ಸಹ ಕಂಟಕವನ್ನು ತರ್ತಾ ಇಲ್ಲ. ಹಿಂದೂ ಧರ್ಮ ನಡೀತಾ ಇರುವಂತಹ ಏನು ರಿಚುವಲ್ಸ್ ಇದ್ದಾವೆ, ಸೆರೆಮನೀಸ್ ಇದ್ದಾವೆ, ಹಾಗೆ ನಡೀತವೆ. ಅದರಲ್ಲಿ ಯಾವುದೇ ರೀತಿಯ ಹಸ್ತಕ್ಷೇಪ ಸರ್ಕಾರ ಮಾಡ್ತಾ ಇಲ್ಲ ಅನ್ನುವಂತಹ ವಿಷಯದ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯವು ತೀರ್ಪನ್ನು ಕೊಟ್ಟಿತ್ತು. ಅದೇ ರೀತಿಯಲ್ಲಿ 2006ರಲ್ಲಿ ಆದಂತಹ ಟ್ರೈನ್ಡ್ ಯಾವುದೇ ಜಾತಿಯವರು ಅರ್ಚಕರಾಗಬಹುದು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆಯೂ ಸಹ ಚಾಲೆಂಜ್ ಮಾಡಲಾಗಿತ್ತು. ಅದು ಆದಿಶೈವ ಶಿವಾಚಾರ್ಯರ್ಗಲ್ ವರ್ಸಸ್ ಗೌರ್ಮೆಂಟ್ ಆಫ್ ತಮಿಳ್ನಾಡು ಅಂತ ಹೇಳಿ, ಇದೇನು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಚಾಲೆಂಜ್ ಮಾಡದಂತಹ ತೀರ್ಪು ನೆನ್ಪಿಟ್ಕೊಳ್ಳೋದು ಬಹಳ ಇಂಪಾರ್ಟೆಂಟು. ಸೊ ಆ ತೀರ್ಪಿನಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಹೇಳಿದ್ದು ಅದೇ, ಇಲ್ಲಿ ರಿಲಿಜಿಯಸ್ ಬಿಲೀಫ್ಸ್ ಅಥವಾ ಪ್ರಾಕ್ಟೀಸಸನ್ನು ಯಾವುದೇ ಕಾರಣಕ್ಕೂ ಹಿಂದೆ ಹಾಕ್ತಾ ಇಲ್ಲ. ಕಾನ್ಸ್ಟಿಟ್ಯೂಷನಲ್ ಲೆಜಿಟಿಮೆಸಿ ಏನಿದೆ, ಎಲ್ಲರಿಗೂ ಸಮಾನಾಂತರವಾದಂತಹ ಲಿಬರ್ಟಿ, ಈಕ್ವಾಲಿಟಿ ಮತ್ತು ಫ್ರೆಟರ್ನಿಟಿಯ ಬಗ್ಗೆ ನಾವು ಏನು ಮಾತಾಡ್ತೀವೋ ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಪ್ರಾವಧಾನಗಳನ್ನು ಮಾಡಲು ಸರ್ಕಾರ ಪ್ರಯತ್ನಿಸ್ತಿರುವಂಥದ್ದು. ಸೊ ಯಾವುದೇ ಒಂದು ಬದಲಾವಣೆ ಅಥವಾ ಯಾವುದೇ ಒಂದು ಹೊಸ ಕಾನೂನು ಬಂದಾಗ ಅದನ್ನು ಕೇಸ್ ಬೇಸಿಸ್ ಮೇಲೆ ಅದನ್ನು ಟೆಸ್ಟ್ ಮಾಡಬೇಕು. ಟೆಸ್ಟ್ ಮಾಡಿ ಅದು ಏನಾದರೂ ಸಂವಿಧಾನದಲ್ಲಿ ಇರುವಂತಹ ಆರ್ಟಿಕಲ್ 25 ಮತ್ತು ಆರ್ಟಿಕಲ್ 26. ಆರ್ಟಿಕಲ್ 25 ಮತ್ತು 26 ಏನು? ಆರ್ಟಿಕಲ್ 25 ಮುಖ್ಯವಾಗಿ ಫ್ರೀಡಮ್ ಆಫ್ ಕನ್ಸೈನ್ಸ್ ಆ್ಯಂಡ್ ಫ್ರೀ ಪ್ರೊಫೆಷನ್, ಪ್ರಾಕ್ಟೀಸ್ ಆ್ಯಂಡ್ ಪ್ರೊಪಗೇಷನ್ ಆಫ್ ರಿಲಿಜನ್. ಸೊ ಫ್ರೀಡಮ್ ಆಫ್ ಕನ್ಸೈನ್ಸ್ ಅಂತಂದರೆ ಒಬ್ಬ ವ್ಯಕ್ತಿ ಇಂಡಿವಿಜುವಲ್ ಆಗಿ ಅವನಿಗೆ ಇಷ್ಟವಿರುವಂತಹ ದೇವರಿಗೆ ಮೊರೆ ಹೋಗಬಹುದು. ಫ್ರೀಡಮ್ ಆಫ್ ರೈಟ್ ಟು ಪ್ರೊಫೆಸ್ ಅಂತಂದರೆ ಯಾವುದಾದ್ರೂ ದೇವರ ಮೇಲೆ ಅವನು ನಂಬಿಕೆ ಅಥವಾ ಫೇತನ್ನು ಇಟ್ಕೋಬಹುದು. ಪ್ರಾಕ್ಟೀಸ್ ಅಂತಂದರೆ ಯಾವುದಾದ್ರೂ ವರ್ಷಿಪ್ಪು, ಯಾವುದಾದ್ರೂ ರಿಲಿಜಿಯಸ್ ರಿಚುವಲನ್ನು, ಸೆರೆಮನಿಯನ್ನು ಅವನು ಮಾಡ್ಕೋಬಹುದು. ರೈಟ್ ಟು ಪ್ರೊಪಗೇಟ್ ಅಂತಂದರೆ ಆ ದೇವರ ಬಗ್ಗೆ ಮಾಹಿತಿಯನ್ನು ಅವನು ಹರಡಿಸಬಹುದು. ಸೊ ಈ ವಿಷಯಗಳನ್ನು ಆರ್ಟಿಕಲ್ 25ರ ಅಡಿಯಲ್ಲಿ ಮಾಡಿದಂತಹ ಪ್ರಾವಧಾನಗಳು. ಆರ್ಟಿಕಲ್ 26 ಮುಖ್ಯವಾಗಿ ರಿಲಿಜಿಯಸ್ ಅಫೇರ್ಸನ್ನು ಮ್ಯಾನೇಜ್ ಮಾಡೋದ್ರ ಬಗ್ಗೆ ಮಾತಾಡುತ್ತದೆ. ರಿಲಿಜಿಯಸ್ ಅಫೇರ್ಸ್ ಅಂತಂದ್ರೇನು? ಸೊ ನೀವು ಧರ್ಮದ ಆಧಾರದ ಮೇಲೆ ಇನ್ಸ್ಟಿಟ್ಯೂಷನನ್ನು ಬೇಕಾದರೆ ಚಾರಿಟಬಲ್ ಪರ್ಪಸ್ಸಿಗೆ ರಚಿಸ್ಕೊಳ್ಳಿ. ತಾವು ಮಾಡ್ತಾ ಇರುವಂತಹ ಅಫೇರ್ಸ್ಗಳು ಏನು ರಿಲಿಜನಿಗೆ ಸಂಬಂಧಿಸಿದಂತೆ ಇದ್ದಾವೋ ಅದನ್ನು ಮಾಡ್ಕೊಳ್ಳಿ. ಯಾವುದಾದ್ರೂ ಪ್ರಾಪರ್ಟಿ ಅಥವಾ ಇಮ್ಮೂವಬಲ್ ಪ್ರಾಪರ್ಟಿಯನ್ನು ತಗೊಳ್ಳಿ. ಯಾವುದಾದ್ರೂ ಪ್ರಾಪರ್ಟಿ ಕಾನೂನಾತ್ಮಕವಾಗಿ ಹಿಂದೂ ಧರ್ಮಕ್ಕೆ ಸಂಬಂಧಿಸಿದಂತೆ ಮಾಡ್ತೀರಾ, ಮಾಡಿ. ಸೊ ಫ್ರೀಡಮ್ ಟು ಮ್ಯಾನೇಜ್ ರಿಲಿಜಿಯಸ್ ಅಫೇರ್ಸ್ ಬಗ್ಗೆ ಮಾತಾಡುತ್ತದೆ. ಸೊ ಯಾವುದೇ ಒಂದು ಪ್ರಾವಧಾನ ಸರ್ಕಾರ ಮಾಡಿದಾಗ ಅದು ಆರ್ಟಿಕಲ್ 25 ಮತ್ತು 26ರ ವಿರುದ್ಧ ಇಲ್ಲದೆ ಇದ್ದಿದ್ದಲ್ಲಿ ಅದನ್ನು ಯಾವ ಕಾರಣಕ್ಕೂ ಸಹ ಚಾಲೆಂಜ್ ಮಾಡಲು ಸಾಧ್ಯವಿಲ್ಲ ಅನ್ನುವಂತಹ ಮಾತನ್ನು ಹೇಳಿತ್ತು. ಸೊ ಈ ಆರ್ಟಿಕಲಲ್ಲಿ ಜುಡಿಷಿಯಲ್ ಬ್ಯಾಲೆನ್ಸಿಂಗ್ ಅಂತ ಒಂದು ಪದವನ್ನು ಉಪಯೋಗಿಸಲಾಗ್ತಿದೆ. ಸರ್ವೋಚ್ಚ ನ್ಯಾಯಾಲಯವು ಇಲ್ಲಿ ಜುಡಿಷಿಯಲ್ ಬ್ಯಾಲೆನ್ಸಿಂಗನ್ನು ಮಾಡಲು ಪ್ರಯತ್ನಿಸ್ತಾ ಇದೆ ಸಂವಿಧಾನದಲ್ಲಿ. ಈಗ ಸಂವಿಧಾನದಲ್ಲಿ ಒಂದು ಕಡೆ ರಿಲಿಜನಿಗೆ ಸಂಬಂಧಿಸಿದಂತೆ ಒಂದು ಮೂಲಭೂತ ಹಕ್ಕುಗಳಿದ್ದಾವೆ, ಇನ್ನೊಂದು ಕಡೆ ಸಮಾನತೆ ಮತ್ತು ಅಪಾರ್ಚುನಿಟೀಸಿಗೆ ಸಂಬಂಧಿಸಿದಂತೆ ಮೂಲಭೂತ ಹಕ್ಕುಗಳಿದ್ದಾವೆ. ಸೊ ಇವುಗಳನ್ನು ಜುಡಿಷಿಯಲ್ ಬ್ಯಾಲೆನ್ಸಿಂಗ್ ಮಾಡ್ತಾ ಇರುವಂಥದ್ದು ಸರ್ವೋಚ್ಚ ನ್ಯಾಯಾಲಯದ ಒಂದು ಅಭೂತಪೂರ್ವ ಕ್ರಮ ಅಂತ ಹೇಳಬಹುದು. ಉದಾಹರಣೆಗೆ ಶಬರಿಮಲೆ ಕೇಸ್ ನಡೀತು. ಇಂಡಿಯನ್ ಯಂಗ್ ಲಾಯರ್ಸ್ ಅಸೋಸಿಯೇಷನ್ ವರ್ಸಸ್ ಸ್ಟೇಟ್ ಆಫ್ ಕೇರಳ ಆ್ಯಂಡ್ ಜೋಸೆಫ್ ಶೈನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 2018ರಲ್ಲಿ ನಡೆದಂತಹ ಈ ಒಂದು ಶಬರಿಮಲಾ ಕೇಸ್ ಅಂತ ನಾವೇನು ಕರಿತೀವೋ ಇದರಲ್ಲಿ ಮುಖ್ಯವಾಗಿ ಕೊಟ್ಟಂತಹ ತೀರ್ಪು ನೋಡಿದಾಗ ಹಿಸ್ಟಾರಿಕಲ್ ಡಿಸ್ಕ್ರಿಮಿನೇಷನ್ ಏನು ನಾವು ಕಾಣ್ತೀವೋ, ಐತಿಹಾಸಿಕವಾಗಿ ಇದ್ದಂತಹ ಒಂದು ಡಿಸ್ಕ್ರಿಮಿನೇಷನ್ ತೆಗೆದುಹಾಕಬೇಕು ಮತ್ತು ಡಿಸ್ಅಡ್ವಾಂಟೇಜ್ಡ್ ಗ್ರೂಪ್ಸು ಏನು ಸಿಸ್ಟಮಿಕ್ ಡಿಸ್ಕ್ರಿಮಿನೇಷನ್ ನಡೀತಿದೆ ದೇವ್ರ ಹೆಸರಲ್ಲಿ ಹಾಗೂ ಬಯೋಲಾಜಿಕಲ್ ಕೇಸಸ್ಗಳನ್ನು ಕೊಟ್ಟುಬಿಟ್ಟು, ಇಲ್ಲ ಅಂತಂದರೆ ಹೆಣ್ಮಕ್ಳಿಗೆ ಫಿಸಿಕಲ್ ಒಂದು ರೀಸನ್ನ ಕೊಟ್ಬಿಟ್ಟು, ಈ ಸಿಸ್ಟಮಿಕ್ ಡಿಸ್ಕ್ರಿಮಿನೇಷನ್, ಆ ಡಿಸ್ಅಡ್ವಾಂಟೇಜ್ ಗ್ರೂಪ್ ಸಿಸ್ಟಮಿಕ್ ಡಿಸ್ಕ್ರಿಮಿನೇಷನ್, ಹಿಸ್ಟಾರಿಕಲ್ ಡಿಸ್ಕ್ರಿಮಿನೇಷನ್ ಮತ್ತು ಒಂದಿಷ್ಟು ಸ್ಟೀರಿಯೋಟೈಪ್ಸು ಏನು ಸಮಾಜದಲ್ಲಿದ್ದಾವೆ ಇವುಗಳನ್ನು ತೆಗೆದುಹಾಕುವ ಅವಶ್ಯಕತೆ ಇದೆ ಅನ್ನುವಂಥದ್ದು ಶಬರಿಮಲೆಯ ಕೇಸ್ನಲ್ಲಿ ಸರ್ವೋಚ್ಚ ನ್ಯಾಯಾಲಯ ಕ್ಲಿಯರ್ ಆಗಿ ಹೇಳಿತ್ತು. ಸೊ ಇದನ್ನು ನೋಡಿದಾಗ ಜುಡಿಷಿಯಲ್ ಬ್ಯಾಲೆನ್ಸಿಂಗ್ ಕೆಲಸ ಏನು ಸರ್ವೋಚ್ಚ ನ್ಯಾಯಾಲಯ ಮಾಡ್ತಾ ಇದೆ ಅಂತ ಹೇಳಿದ್ನು, ಒಂದು ಕಡೆ ಇಂಡಿವಿಜುವಲ್ ರೈಟ್ಸು, ಸಮಾನತೆ ಹಾಗೂ ಯಾವುದೇ ಸಂದರ್ಭದಲ್ಲಿ ಈಕ್ವಾಲಿಟಿ ಆಗಿರಬಹುದು ಹಾಗೂ ಅಪಾರ್ಚುನಿಟಿ ಆಗಿರಬಹುದು, ಎರಡೂ ಸಹ ಮುಖ್ಯವಾಗಿ ಮೂಲಭೂತ ಹಕ್ಕುಗಳಾಗಿದ್ದಾವೆ. ಅದ್ರ ಜೊತೆಯಲ್ಲಿ ಫ್ರೀಡಮ್ ಆಫ್ ರಿಲಿಜನ್
ಹಾಗೂ ಫ್ರೀಡಮ್ ಟು ಮ್ಯಾನೇಜ್ ರಿಲಿಜಿಯಸ್ ಅಫೇರ್ಸ್ 25 ಮತ್ತು 26 ಆರ್ಟಿಕಲ್ನ ಅಡಿಯಲ್ಲಿ ಇರುವಂತಹ ಪ್ರಾವಧಾನಗಳನ್ನು ಸಹ ಇಲ್ಲಿ ಜೊತೆಗೆ ನಡೆಸ್ಕೊಂಡು ಹೋಗಬೇಕು. ಇಲ್ಲಿ ಯಾರು ಯಾವುದನ್ನು ಓವರ್ರೈಡ್ ಮಾಡ್ತಿಲ್ಲ. ಇಂಡಿವಿಜುವಲ್ ರೈಟ್ಸು ರಿಲಿಜಿಯಸ್ ರೈಟ್ಸ್ ಏನಿದಾವೋ ಅದನ್ನು ಓವರ್ರೈಡ್ ಮಾಡಲ್ಲ, ರಿಲಿಜಿಯಸ್ ರೈಟ್ಸ್ ಏನಿದಾವೆ ಇಂಡಿವಿಜುವಲ್ ರೈಟ್ಸ್ನ ಓವರ್ರೈಡ್ ಮಾಡಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಸೊ ಒಟ್ಟಾರೆ ಈ ಆರ್ಟಿಕಲಲ್ಲಿ ಮಾತಾಡ್ತಾ ಇರುವಂಥದ್ದು ಮುಖ್ಯವಾಗಿ ಮೊದಲನೇ ಹಂತದಲ್ಲಿ ಯಾವ ಧರ್ಮ, ಯಾವ ಜಾತಿ, ಹೆಣ್ಣು ಗಂಡು ಅನ್ನುವಂತಹ ಪ್ರಶ್ನೆಗಿಂತ ಮುಂಚೆ ಈಗ ಮೊನ್ನೆ ನಾನು ಹೇಳಿದ ಹಾಗೆ 2006ರಲ್ಲಿ ಯಾವುದೇ ಜಾತಿಯ ವ್ಯಕ್ತಿಯನ್ನು ಅರ್ಚಕರಾಗಿ ಅಪಾಯಿಂಟ್ ಮಾಡುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಸಮಾಜದಲ್ಲಿ ಬಹಳಷ್ಟು ಅಲ್ಲೋಲ ಕಲ್ಲೋಲ ಶುರುವಾಗಿದೆ. ಸೊ ಆರ್ಥೋಡಕ್ಸಿ, ಕಾಸ್ಟ್ ಆರ್ಥೋಡಕ್ಸಿ ಅಂತ ಕರಿತೀವಿ. ಇನ್ನೊಂದು ಕಡೆ ಇರುವಂತಹ ಪ್ರಶ್ನೆ ಆ್ಯಕ್ಚುಲಿ ಹೆಣ್ಣು ಮಕ್ಕಳಿಗೆ ಯಾಕೆ ಅರ್ಚಕರಾಗಿ ಕನ್ಸಿಡರ್ ಮಾಡಲ್ಲ ಅನ್ನುವಂಥದ್ದು. ಹೆಣ್ಣು ಮಕ್ಕಳಾಗಿರಬಹುದು ಹಾಗೂ ಥರ್ಡ್ ಜೆಂಡರ್ ಆಗಿರಬಹುದು, ಇವರ ಬಗ್ಗೆ ಯಾಕೆ ಆಲೋಚನೆ ಮಾಡ್ತಾ ಇಲ್ಲ ಅನ್ನುವಂಥದ್ದು. ಸೊ ಈ ಹಿಂದೂ ರಿಲಿಜಿಯಸ್ ಮತ್ತು ಚಾರಿಟಬಲ್ ಎಂಡೋಮೆಂಟ್ಸಿಗೆ ಸಂಬಂಧಿಸಿದಂತೆ ಏನು ಸಮಸ್ಯೆಗಳು, ಮುಖ್ಯವಾಗಿ ಕಾಸ್ಟ್ ಆರ್ಥೋಡಕ್ಸಿ ಮತ್ತು ಪೇಟ್ರಿಯಾರ್ಕಿಗೆ ಸಂಬಂಧಿಸಿದಂತಹ ಸಮಸ್ಯೆಯನ್ನು ಜೊತೆಗೆ ತೆಗೆದು ಬಿಸಾಕುವ ಅವಶ್ಯಕತೆ ಇದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಒಂದು ಆರ್ಟಿಕಲಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂಥದ್ದು. ಸೊ ಮುಂದಿನ ದಿನಗಳಲ್ಲಿ ನೋಡಬೇಕು ಇದು ಕಾಸ್ಟ್ ಆರ್ಥೋಡಕ್ಸಿ ಮತ್ತು ಪೇಟ್ರಿಯಾರ್ಕಿ ಹೇಗೆ ಭಾರತ ಸರ್ಕಾರ ಅಥವಾ ಕಾನೂನಾತ್ಮಕವಾಗಿ ಆದರೂ ನಾವು ಸಾಧಿಸಲಿದ್ದೇವೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿರುವಂಥದ್ದು. ಸೊ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆಗಳಿಗೆ ಮುಖ್ಯವಾಗಿ ಎಡಿಟೋರಿಯಲ್ಸ್ಗಳು ಸಂಬಂಧಿಸಿದಂತೆ ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟ್ ಇರುವಂಥವು. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಇನ್ನೊಂದು ವಿಡಿಯೋ ಬರುತ್ತೆ ಪ್ರಮುಖವಾಗಿ ನ್ಯೂಸ್ ಅನಾಲಿಸಿಸ್ಗೆ ಸಂಬಂಧಿಸಿದಂತೆ. ಆ ಒಂದು ವಿಡಿಯೋನ ತಪ್ಪದೇ ವೀಕ್ಷಿಸಿ ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತೇನೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಕ್ವೆಶನ್ಸ್ ಇದ್ದಿದ್ದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಈ ಸಂಚಿಕೆಯನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.